ಹೆಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ನೋಟಿನ ಮಳೆ. ವರೆಗೆ ರಾಜ್ಯದ ಜನ ಹಲವಾರು ರೀತಿಯ ಮೋಸಗಳನ್ನ ಕಂಡಿದ್ದಾರೆ. ರೈಸ್ ಪುಲ್ಲಿಂಗ್ ದಂಧೆ, ಮನಿ ಡಬಲಿಂಗ್, ಚಿನ್ನದ ಡಬಲಿಂಗ್, ಬ್ಲ್ಯಾಕ್ ಅಂಡ್ ವೈಟ್ ಸೇರಿ ಸೈಬರ್ ಕ್ರೈಮ್ ವರೆಗೆ ಹಲವಾರು ಮೋಸಗಳನ್ನ ಜನ ಕಂಡಿದ್ದಾರೆ. ಜೊತೆಗೆ ಖೋಟಾ ನೋಟು ದಂಧೆ ಕೂಡ ಹೊಸದೇನಲ್ಲ. ಈಗ ಹೊಸ ರೀತಿಯ ದಂಧೆ ಹೊರಬಂದಿದೆ. ಇದನ್ನ ಕೇಳಿ ಸ್ವತಃ ಪೊಲೀಸರೇ ದಂಗಾಗಿದ್ದಾರೆ. ಹಾಗಿದ್ರೆ ಏನಿದು ಹೊಸ ರೀತಿಯ ದಂಧೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇದು ನಾನು ಹೇಳಿದ್ರೆ ಅವ್ರಿಗೆ ನಿಮ್ಮ ಮನೇಲಿ ನೀವು ನೋಟ್ ಇಟ್ಕೊಂಡು ಪೂಜೆ ಮಾಡಿದ್ರೆ ಅಂದರೆ ಸಿರೀಸ್, ಅವ್ರು ಕೆಲವು ಸಿರೀಸ್ ಹೇಳ್ತಾ ಇದ್ದಾರೆ, ಓ ಸಿರೀಸ್, ಡಬಲ್ ಓ ಸಿರೀಸ್, ಒ ಪಿ ಸಿರೀಸ್, ಒ ಯು ಸಿರೀಸ್ ಅಂತ ಏನೇನೋ ಹೇಳಿ ಅವ್ರಿಗೆ ನಂಬಿಸಿ ಇದೆಲ್ಲ ಸಿರೀಸ್ ಇವರೇ ಆಲ್ಟರ್ ಮಾಡಿ ಕೊಡೋದು. ಟ್ಯಾಂಪರಿಂಗ್ ಮಾಡ್ಲಿಕ್ಕೆ ಅದು ನಾವು ಎಲ್ಲ ರೆಕಾರ್ಡ್ ಮಾಡಿದ್ದೀವಿ ಯಾವ ರೀತಿ ಅದು. ಯಾಕಂದರೆ ಕೇಳಿಸಿಕೊಂಡ್ರಲ್ಲ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಏನು ಹೇಳಿದ್ರು ಅಂತ. ನಿಮಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಮತ್ತೊಂದು ಬಾರಿ ಕೇಳಿಸಿಕೊಂಡು ಬಿಡಿ. ಇದು ನಾನು ಹೇಳಿದ್ರೆ ಅವ್ರಿಗೆ ನಿಮ್ಮ ಮನೇಲಿ ನೀವು ನೋಟ್ ಇಟ್ಕೊಂಡು ಪೂಜೆ ಮಾಡಿದ್ರೆ ಅಂದರೆ ಸಿರೀಸ್, ಅವ್ರು ಕೆಲವು ಸಿರೀಸ್ ಹೇಳ್ತಾ ಇದ್ದಾರೆ, ಓ ಸಿರೀಸ್, ಡಬಲ್ ಓ ಸಿರೀಸ್, ಒ ಪಿ ಸಿರೀಸ್, ಒ ಯು ಸಿರೀಸ್ ಅಂತ ಏನೇನೋ ಹೇಳಿ ಅವ್ರಿಗೆ ನಂಬಿಸಿ ಇದೆಲ್ಲ ಸಿರೀಸ್ ಇವರೇ ಆಲ್ಟರ್ ಮಾಡಿ ಕೊಡೋದು. ಟ್ಯಾಂಪರಿಂಗ್ ಮಾಡ್ಲಿಕ್ಕೆ ಅದು ನಾವು ಎಲ್ಲ ರೆಕಾರ್ಡ್ ಮಾಡಿದ್ದೀವಿ ಯಾವ ರೀತಿ ಅದು. ಯಾಕಂದರೆ ನೀವು ಕೇಳಿಸಿಕೊಂಡಿದ್ದು ಅಕ್ಷರಶಃ ನಿಜ. ಮನಿ ಡಬ್ಲಿಂಗ್, ಕೋಟಾ ನೋಟು, ರೈಸ್ ಪುಲ್ಲಿಂಗ್, ಬ್ಲ್ಯಾಕ್ ಅಂಡ್ ವೈಟ್ ಸೇರಿ ಹಲವಾರು ರೀತಿಯ ದಂಧೆಗಳನ್ನ ರಾಜ್ಯದ ಜನ ನೋಡಿದ್ರು, ಕೇಳಿದ್ರು. ಅಲ್ಲದೆ ಸೈಬರ್ ಕ್ರೈಮ್ನಲ್ಲಂತೂ ನೂರಾರು ರೀತಿಯ ವಂಚನೆಗೆ ತುತ್ತಾಗಿದ್ದಾರೆ. ಇದಕ್ಕೆ ಹೊಸ ಸೇರ್ಪಡೆ ನೋ ಟ್ರೈನ್ ದಂಧೆ. ನೀವು ಕೇಳಿಸಿಕೊಂಡಿದ್ದು ಸರಿಯಾಗಿಯೇ ಇದೆ. ನೋ ಟ್ರೈನ್ ದಂಧೆ ಅಂದ್ರೆ ನೋಟಿನ ಮಳೆ ದಂಧೆ. ಇದು ಉತ್ತರ ಭಾರತದಲ್ಲಿ ಹಲವಾರು ವರ್ಷಗಳಿಂದ ನಡೀತಿರುವ ದಂಧೆಯಾಗಿದೆ. ರಾಜ್ಯದ ಮಟ್ಟಿಗೆ ಇದೇ ಮೊದಲ ಕೇಸ್ ಆಗಿದೆ. ನೋಟ್ ಟ್ಯಾಂಪರಿಂಗ್ ಕುರಿತು ಪೊಲೀಸರಿಗೆ ಆರ್ಬಿಐ ದೂರು. ಆರ್ಬಿಐ ದೂರು ಬೆನ್ನತ್ತಿ ಹೋದಾಗ ಬಯಲಾಗಿತ್ತು ಹೊಸ ದಂಧೆ. ಅಕ್ಟೋಬರ್ 17, 2025ರಂದು ಆರ್ಬಿಐ ಬೆಂಗಳೂರು ಖಾತೆಯಲ್ಲಿ ಸುಮಾರು 1,40,000 ರೂಪಾಯಿ ಮೌಲ್ಯದ 702,000 ಮುಖಬೆಲೆಯ ನೋಟುಗಳು ಕುರಿತು ಆರ್ಬಿಐ ಅಧಿಕಾರಿಗಳಿಗೆ ಅನುಮಾನ ಶುರುವಾಗಿತ್ತು. ಈ ಕುರಿತು ಆಳವಾಗಿ ತನಿಖೆ ನಡೆಸಿದಾಗ ಇವು ಒರಿಜಿನಲ್ ನೋಟುಗಳೇ ಆಗಿವೆ, ಆದರೆ ಅವುಗಳ ಸೀರಿಯಲ್ ನಂಬರ್ ಟ್ಯಾಂಪರ್ ಆಗಿವೆ ಅನ್ನೋದು ಗೊತ್ತಾಗಿತ್ತು. ಆದರೆ ಯಾಕೆ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ. ಹೀಗಾಗಿ ಆರ್ಬಿಐ ಅಧಿಕಾರಿಗಳು ಹಲಸೂರು ಗೇಟ್ ಠಾಣೆಗೆ ದೂರು ನೀಡಿದ್ರು. ಈ ದೂರು ಆಧರಿಸಿ ವಿಚಾರಣೆ ನಡೆಸಿದ ಪೊಲೀಸರು ಹೊಸ ದಂಧೆ ಬಯಲು ಮಾಡಿದ್ದಾರೆ. ಅಮಾಯಕರನ್ನ ಟಾರ್ಗೆಟ್ ಮಾಡಿದ್ರು ನಕಲಿ ಸ್ವಾಮಿಗಳು. ಒಂದೇ ಸೀರೀಸ್ ನೋಟುಗಳು, ನೋಟಿನ ಮಳೆ ಭರವಸೆ. ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ. ಇದೇ ಈ ಗ್ಯಾಂಗ್ನ ಮೂಲವಾಗಿತ್ತು. ಹಣವನ್ನ ಡಬಲ್ ಮಾಡಿ ಕೊಡ್ತೀವಿ, ಟ್ರಿಪಲ್ ಮಾಡಿ ಕೊಡ್ತೀವಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 2 ಲಕ್ಷ ರೂಪಾಯಿ ಹಾಕಿ 20 ಲಕ್ಷ ರೂಪಾಯಿ ಕೂಡ ನಿಮಗೆ ಸಿಗಬಹುದು ಅಂತ ಅಮಾಯಕರನ್ನ ನಂಬಿಸ್ತಿದ್ರು. 2 ಲಕ್ಷ ರೂಪಾಯಿ ಹೂಡಿ 20 ಲಕ್ಷ ರೂಪಾಯಿ ಹಣ ಬರುತ್ತೆ ಅಂದ್ರೆ ಯಾರು ತಾನೇ ಆಸೆ ಬೀಳಲ್ಲ ಬಿಡಿ. ಅಮಾಯಕ ಆಸೆಯೇ ಆ ಗ್ಯಾಂಗ್ನ ಮೂಲ ಬಂಡವಾಳವಾಗಿತ್ತು. ಆದ್ರೆ 2 ಲಕ್ಷ ರೂಪಾಯಿ ಹೆಂಗಂದ್ರೆ ಹಾಗೆ ಕೊಟ್ರೆ ನೋಟಿನ ಮಳೆ ಸುರಿಯಲ್ಲ, ಬದಲಿಗೆ ಒಂದೇ ಸೀರೀಸ್ನ ನೋಟುಗಳು ಬೇಕು ಅಂತ ಹೇಳ್ತಿದ್ರು. ಜೊತೆಗೆ ಅದು ಯಾರ ಬಳಿ ಸಿಗುತ್ತೆ ಅಂತಲೂ ಹೇಳ್ತಿದ್ರು. ಒಂದೇ ಸೀರೀಸ್ ನೋಟು ಸಿಗುವ ಜಾಗದ ಕುರಿತು ಮಾಹಿತಿ. ಕಮಿಷನರ್ ಆಸೆಗೆ ನೋಟು ಟ್ಯಾಂಪರಿಂಗ್ ಮಾಡ್ತಿದ್ದ ಐನಾತಿ. ಒಂದೇ ಸೀರೀಸ್ನ 2 ಲಕ್ಷ ರೂಪಾಯಿಯ 100 ನೋಟುಗಳು ಅಥವಾ 1 ಕಟ್ಟು ಬೇಕು ಅಂತ ಅಮಾಯಕರನ್ನ ನಂಬಿಸ್ತಿದ್ರು.
ಅಲ್ಲದೆ ಉತ್ತರ ಭಾರತದಲ್ಲಿ ಈ ರೀತಿಯಾಗಿ 10 ಜನ ಹಣ ಗಳಿಸಿದ್ದಾರೆ ಅನ್ನೋ ಕತೆ ಕೂಡ ಕಟ್ಟುತ್ತಿದ್ರು. ಆದರೆ ಅಮಾಯಕ ಜನ ಒಂದೇ ಸೀರೀಸ್ ನೋಟುಗಳು ಎಲ್ಲಿ ಸಿಗುತ್ತವೆ ಅನ್ನೋ ಪೆಚ್ಚಾದ ಪ್ರಶ್ನೆಯನ್ನ ಕೇಳ್ತಿದ್ರು. ಹೀಗೆ ಪ್ರಶ್ನೆ ಕೇಳಿದ್ರು ಅಂದ್ರೆ ಮಿಕಾಬಲೆಗೆ ಬಿದ್ದಿದೆ ಅಂತ ಕನ್ಫರ್ಮ್ ಮಾಡಿಕೊಳ್ತಿದ್ರು. ಆಗ ಒಂದೇ ಒಂದು ಸೀರೀಸ್ ನೋಟುಗಳು ಸಿಗೋ ಜಾಗ ಹೇಳ್ತಿದ್ರು. ಒಂದೇ ಸೀರೀಸ್ ನೋಟುಗಳನ್ನ ಕೊಡ್ತಿದ್ದವ ಬೇರಾರೂ ಅಲ್ಲ, ಇವನೇ ನೋಡಿ, ಹೆಸರು ಮುಬಾರಕ್ ಅಂತ. ಇವನ ಬಳಿ ಒಂದೇ ಸೀರೀಸ್ ನೋಟುಗಳು ಇರಲಿಲ್ಲ, ಆದರೆ ಬೇರೆ ಸೀರೀಸ್ನ ನೋಟುಗಳನ್ನ ಟ್ಯಾಂಪರ್ ಮಾಡಿ ಕೊಡ್ತಿದ್ದ. ನೋಟಿನ ಮಳೆ ಸುರಿಸಲು ವಿಧಿಸುತ್ತಿದ್ರು ಹಲವು ಕಂಡೀಷನ್ಸ್. ಏಕಾಂಗಿಯಾಗಿ ಪೂಜೆಗೆ ಹೋದ್ರೆ ಹಣ ಅಬೇಸ ಪಕ್ಕ. ಒಂದೇ ಸೀರೀಸ್ನ ನೋಟುಗಳನ್ನ ತರ್ತಿದ್ದ ಅಮಾಯಕರು ಮತ್ತೆ ಈ ಗ್ಯಾಂಗ್ ಸಂಪರ್ಕ ಮಾಡ್ತಿದ್ರು. ಈ ವೇಳೆ ಅವರಿಗೆ ಹಲವು ಕಂಡೀಷನ್ ಅನ್ನ ಹಾಕ್ತಿದ್ರು. ಪೂಜೆಯ ವೇಳೆ ನಿಮ್ಮ ಜೊತೆ ಯಾರು ಬರಬಾರದು, ಏಕಾಂಗಿಯಾಗಿ ನಿರ್ದಿಷ್ಟ ಕೆರೆ ಮತ್ತು ನದಿಗಳ ಬಳಿಗೆ ಬರಬೇಕು ಅಂತ ಹೇಳ್ತಿದ್ರು. ಹಣದ ಆಸೆಗೆ ಬಿದ್ದ ವ್ಯಕ್ತಿಗಳು ನಕಲಿ ಸ್ವಾಮಿಗಳು ವಿಧಿಸುತ್ತಿದ್ದ ಷರತ್ತುಗಳನ್ನ ಚಾಚು ತಪ್ಪದೆ ಪಾಲಿಸ್ತಿದ್ರು. ಹೀಗೆ ನಕಲಿ ಸ್ವಾಮಿಗಳ ಮಾತು ನಂಬಿ ಹೋದ್ರೆ ಹಣ ಅಬೇಸಾಗೋದು ಪಕ್ಕಾ ಆಗ್ತಿತ್ತು. ನಿಮಗೆ ಸಿಕ್ಕಿರೋ ನೋಟುಗಳಲ್ಲಿ ಕೆಲವು ನೋಟುಗಳಿಗೆ ಮುಕ್ಕಾಗಿವೆ, ನೀವು ನೀರಲ್ಲಿ ಮುಳುಗಿ ಬನ್ನಿ, ಸರಿ ಹೋಗುತ್ತವೆ ಅಂತ ಅವರನ್ನ ನೀರಲ್ಲಿ ಮುಳುಗಿಸುತ್ತಿದ್ರು. ನಂತರ ಕಳುಹಿಸಿದ ಹಣದ ಜೊತೆ ಅವರು ಎಸ್ಕೇಪ್ ಆಗ್ತಿದ್ರು. ಹಣ ಡೆಪಾಸಿಟ್ ವೇಳೆ ಎಡವಟ್ಟು, ಬಯಲಾಗಿತ್ತು ದಂಧೆ. ಒರಿಜಿನಲ್ ನೋಟು ಟ್ಯಾಂಪರಿಂಗ್ ಬಗ್ಗೆ RBIಗೆ ಡೌಟು. ಅಮಾಯಕರ ಬಳಿಯಿಂದ ಒರಿಜಿನಲ್ 2,000 ರೂಪಾಯಿ ನೋಟು ದೋಚುತ್ತಿದ್ದ ಕದೀಮರು ಬಳಿಕ ದಲ್ಲಾಳಿಗಳನ್ನ ಬಳಸಿ RBIನಲ್ಲಿ ನೋಟುಗಳ ಬದಲಾವಣೆ ಮಾಡಿಕೊಳ್ತಿದ್ರು. ಹೀಗಾಗಿ ಯಾರಿಗೂ ಅನುಮಾನ ಬರ್ತಿರಲಿಲ್ಲ. ಆದರೆ ಹೀಗೆ ಹಣ ಡೆಪಾಸಿಟ್ ಮಾಡೋ ವೇಳೆ ಒಂದೇ ಸೀರೀಸ್ನ ನೋಟುಗಳು ಡೆಪಾಸಿಟ್ ಮಾಡಿದ್ದಾರೆ. RBI ಅಧಿಕಾರಿಗಳು ನೋಟ್ ಟ್ಯಾಂಪರಿಂಗ್ ಬಗ್ಗೆ ಅನುಮಾನಗೊಂಡು ಪೊಲೀಸರಿಗೆ ದೂರು ನೀಡಿದ್ರು. ಈ ವೇಳೆ ಇವರ ಕರ್ಮಕಾಂಡ ಹೊರಬಂದಿದೆ. ಸೆಂಟ್ರಲ್ ಡಿವಿಷನ್ ಅಲ್ಲಿ RBI ಕಡೆಯಿಂದ ಒಂದು ಕಂಪ್ಲೇಂಟ್ ಬಂದಿತ್ತು 17/10/2025 ಅದರಲ್ಲಿ 2,000 rupees ಡಿನಾಮಿನೇಷನ್ದು ನೋಟ್ಸ್, ಒಂದು ನೋಟ್ಸ್ ಒರಿಜಿನಲ್ ಇದೆ, ಆದರೆ ಅದರದ್ದು ನಂಬರ್, ಸೀರಿಯಲ್ ನಂಬರ್ಸ್ ಏನು ಸಬ್ಮಿಟ್ ಆಗಿದೆ ಅದು ಆಲ್ಟರ್ ಆಗಿದೆ ಅಂತ ಕಂಪ್ಲೇಂಟ್ ಬಂದಿತ್ತು RBI ಕಡೆಯಿಂದ. ಇದು ಭಾಳ ಯೂನಿಕ್ ಕೇಸ್ ಇದೆ, ಯಾಕೆಂದರೆ ಒರಿಜಿನಲ್ ನೋಟ್ಸ್ ಇದೆ, ಬಟ್ ನಂಬರ್ ಸಿರೀಸ್ ಏನಿದೆ ಅದು ಆಲ್ಟರ್ ಆಗಿದೆ, ಅಂದರೆ ಟ್ಯಾಂಪರಿಂಗ್ ಆಗಿದೆ. ಸೊ ಇನಿಷಿಯಲಿ ಇದು ಕೇಸ್ ನಮ್ಮ ಟೀಮ್ ಅವರು ಇನ್ವೆಸ್ಟಿಗೇಟ್ ಮಾಡುವಾಗ ಬೇರೆ ಬೇರೆ ಇದಕ್ಕೆ ಒಂದು ಹಂತದಲ್ಲಿ ಆರೋಪಿ ಅರೆಸ್ಟ್ ಆಗಿದ್ದಾರೆ ಮತ್ತು ಬೇರೆ ಬೇರೆ ಕಥೆ ಇದರಲ್ಲಿ ಬಂತು. ವಿಶೇಷವಾಗಿ ಟೋಟಲ್ 10 ಜನ ಯಾರು ಆರೋಪಿ ಸಿಕ್ಕಿದ್ದಾರೆ ನಮ್ಮ ಟೀಮ್ಗೆ, ಅವ್ರದ್ದು ಇಂಟರ್ವ್ಯೂಷನಲ್ಲಿ ಈ ಕೆಲವು ಒಂದು ಗ್ಯಾಂಗ್ ನಿಮಗೆ ಇಂಥದ್ದು ಸಿರೀಸಲ್ಲಿ ನೀವು ನಿಮ್ಮ ಹತ್ರ ದುಡ್ಡಿದ್ರೆ 2,000 ನೋಟಿದ್ರೆ ನಿಮ್ಮ ಮನೆಯಲ್ಲಿ ಒಳ್ಳೆ ನಿಮಗೆ 100%ಗಿಂತ ಜಾಸ್ತಿ ನಿಮಗೆ ಲಾಭ ಬರ್ತದೆ ಅಂತ ಅವ್ರಿಗೆ ಮೋಸ ಮಾಡಿದರು. ಇನ್ನೊಂದು ಗ್ಯಾಂಗ್ ಈ ಗ್ಯಾಂಗ್ ಲಿಂಕ್ ಆಗಿ ಅವ್ರು ಅದೇ ಸಿರೀಸ್ದು ಪ್ರಿಂಟ್ ಮಾಡ್ತಾಯಿದ್ರು ಆಲ್ಟರ್ ಆಗಿ. ಸೊ ಇದೆಲ್ಲ ಒಂದು ಗ್ಯಾಂಗ್ ಇದೆ. ಮತ್ತು ಇನ್ನೊಂದು ಗ್ಯಾಂಗ್ ಈ ಅಮೌಂಟ್ ಹೋಗಿ ವಾಪಸ್ RBI ಕೊಟ್ಟು ಅಲ್ಲಿ ಅದಕ್ಕೆ ಇದು ಮಾಡ್ತಾಯಿದ್ರು, ಎಕ್ಸ್ಚೇಂಜ್ ಮಾಡ್ತಿದ್ರು. ಎಲ್ಲದರಲ್ಲಿ ಕಮಿಷನ್ಸ್ ಇತ್ತು ಬೇರೆ ಬೇರೆ ಹಂತದಲ್ಲಿ. ಬಟ್ ವಿಶೇಷವಾಗಿ ಪೂಜೆ ಮಾಡಿ ನಿಮಗೆ ಇನ್ನೂ ಒಳ್ಳೆಯದಾಗ್ತದೆ, ನಿಮಗೆ 100 ಪಟ್ಟು ಜಾಸ್ತಿ ದುಡ್ಡು ಬರ್ತದೆ ಅಂತ ಹೇಳಿ ಮೋಸ ಮಾಡಿ, ಸಪೋಸ್ 2 ಲಕ್ಷದ್ದು ಅವ್ರಿಗೆ ದುಡ್ಡು ಇದು ಆಗ್ತದೆ, ಅವ್ರ ಕಡೆಯಿಂದ 4 ಲಕ್ಷ ತೊಗೊಳೋದು. ಸೊ ಡಬಲ್ ಇದು ಮಾಡಿ, ಇದು ಭಾಳ ಯೂನಿಕ್ ಟೈಪ್ ಮೋಸ ಮಾಡಿ ಟೋಟಲ್ 10 ಜನ ನಮ್ಮವರು ಭಾಳ ಒಳ್ಳೆಯ ರೀತಿಯಿಂದ ಇನ್ವೆಸ್ಟಿಗೇಟ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಅವರು ಜಾಸ್ತಿ ಆರೋಪಿ ಅವರು ಎಲ್ಲ ಆಂಧ್ರ ಪ್ರದೇಶದಿಂದ ಅವರು ಅಲ್ಲಿ ಸಿಕ್ಕಿದ್ರು. ಇಲ್ಲಿವರೆಗೆ ಟೋಟಲ್ RBI ಅವರು ಕಂಪ್ಲೇಂಟ್ ಕೊಟ್ಟಿದ್ರು 1,40,000. ನಮ್ಮ ಪೊಲೀಸ್ ಅವರು ಇಲ್ಲಿವರೆಗೆ 18 lakhsದು 2,000 rupees ನೋಟ್ಸ್ ರಿಕವರಿ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಇಕ್ವಿಪ್ಮೆಂಟ್ಸ್ ಯಾವ ರೀತಿ ಆಲ್ಟರ್ ಮಾಡ್ತಿದ್ರು ಅದನ್ನು ನೀಟಾಗಿ ಅವರು ಇದು ರಿಕವರಿ ಮಾಡಿದ್ದಾರೆ ಅವರು. ಸೊ ಇನ್ನೂ ಹಲವಾರು ಆಗಿರ್ಬೋದು, ಆದರೆ ಕಂಪ್ಲೇಂಟ್ ನಮಗೆ ಎಷ್ಟು ಬಂತು ಆ ಆಧಾರದ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಒಂದು ದೊಡ್ಡ ಜಾಲ, ಒಂದು ಗ್ಯಾಂಗ್ ಪತ್ತೆ ಮಾಡಿದ್ದೀವಿ. 10 ಜನ ಯಾರು ಸಿಕ್ಕಿದ್ರೆ ಅವ್ರದ್ದು ಬೇರೆ ಬೇರೆ ರೋಲ್ ಇತ್ತು. ಎಲ್ಲ ರೋಲ್ಗೆ ನೀಟಾಗಿ ನಮ್ಮ ಕೇಸಲ್ಲಿ ಅವರು ತರ್ತಾ ಇದ್ದಾರೆ. ಸೊ ಇದು ಒಳ್ಳೆಯ ಕೇಸ್ ಇದೆ, ಚಾರ್ಜ್ ಶೀಟ್ ಆಗಬೇಕು.
ಮನವಿ. ಬೆಂಗಳೂರು ಸಿಸಿಬಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಜನರಿಗೆ ಮಾಡುತ್ತಿದ್ದ 10 ಜನ ಅಂತಾರಾಜ್ಯ ವಂಚಕರು ಬಲೆಗೆ. ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಆರ್ಬಿಐ ಅಧಿಕಾರಿಗಳು ಟ್ಯಾಂಪರಿಂಗ್ ಕುರಿತು ದೂರು ದಾಖಲಿಸಿದ್ರು. ಈ ದೂರಿನ ಬೆನ್ನತ್ತಿದ್ದ ಹಲಸೂರು ಗೇಟ್ ಠಾಣೆ ಕ್ರೈಂ ಬ್ರಾಂಚ್ ಪೊಲೀಸರು ವಂಚಕರ ಜಾಲವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ. ಜನರಿಗೆ ವಂಚನೆ ಮಾಡ್ತಿದ್ದ ಬಸವರಾಜ್ ಅಲಿಯಾಸ್ ಸತ್ಯಾನಂದ ಸ್ವಾಮಿ, ಮಲ್ಲಿಕಾರ್ಜುನ್, ಮೋಹನ್ ಅಲಿಯಾಸ್ ಮುನಿಸ್ವಾಮಿ, ಮುಬಾರಕ್, ಮುನಿ ಕೃಷ್ಣಪ್ಪ, ಪಲ್ಲಿ ಮುರಳೀಧರ್, ರಾಜು ರಾಮಚಂದ್ರ, ರಾಮಕೃಷ್ಣ, ಶ್ರೀನಿವಾಸ ಮೂರ್ತಿ, ಮೋಹನ್ ಕೆ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ಇವರು ಕೇವಲ ಬೆಂಗಳೂರಿನಲ್ಲಿ ಮಾತ್ರವೇ ಅಲ್ಲ, ಯಾದಗಿರಿ, ಹಾವೇರಿ, ಆಂಧ್ರಪ್ರದೇಶ, ತಮಿಳುನಾಡಿನಲ್ಲೂ ಕೂಡ ಇದೇ ರೀತಿ ವಂಚನೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಹೀಗೆ ಜನರಿಗೆ ವಂಚಿಸುತ್ತಿದ್ದ ಅಂತಾರಾಜ್ಯ ವಂಚಕರ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗುವ ಮೂಲಕ ದೊಡ್ಡ ವಂಚನೆ ಜಾಲವನ್ನೇ ಬೆಳಕಿಗೆ ತಂದಿದ್ದಾರೆ.